ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಚನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ 8:30 ಎದ್ದುಬಿಟ್ಟು ಈಗ ಟೀ ಕಾಸ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದೆ. ಆಲ್ರೆಡಿ ಅಮ್ಮ ಟೀ ಎಲ್ಲ ಮಾಡಿ ಇಟ್ಟಿದ್ರು, ಅದಕ್ಕೆ ಇವಾಗ ಎದ್ದುಬಿಟ್ಟು ಟೀ ಕಾಸ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಹಸ್ಬೆಂಡ್ ಕುಡಿತಾರೆ ನೋಡಬೇಕು. ಹಸ್ಬೆಂಡ್ ಕುಡಿದ್ರೆ 2 ಕಪ್ ಆಗುವಷ್ಟು ಟೀನ ಮಾಡ್ಕೊಂಡು ಹೋಗಬೇಕು. ನೋಡಿ, ಮಾಡ್ಕೊಂಡು ಹೋಗೋದಲ್ಲ, ಕಾಸ್ಕೊಂಡು ಹೋಗಬೇಕು. ಅಮ್ಮ ಇಲ್ಲಿ ಉಪ್ಪಿಟ್ಟು ಮಾಡೋದಕ್ಕೆ ಎಲ್ಲ ನುಚ್ಚೆಲ್ಲ ಹುರಿದು ಇಟ್ಟಿದ್ರು. ನೋಡಿ, ಉಪ್ಪಿಟ್ಟೇ ಮಾಡ್ತಾಯಿದ್ದೀವಿ, ಏನೂ ಮಾಡೋಕ್ಕಾಗಲಿಲ್ಲ. ಈ ಕಡೆ ನೋಡಿ ಎಲ್ಲ ಒಗ್ಗರಣೆ ಹಾಕಿ ಇಟ್ಟಿದ್ರು. ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಅದು ಇದು ನುಚ್ಚು ಹಾಕ್ಬಿಟ್ಟು ತಿರ್ಬೋದಷ್ಟೇ. ಈ ಕಡೆ ಟೀ ಕುದಿಯೋದಕ್ಕೆ ಇಟ್ಟಿದ್ದೆ. ಹೊರಗಡೆ ಕ್ಲೈಮೇಟ್ ಮಾತ್ರ ಫುಲ್ಲು ಕೋಲ್ಡ್ ಇತ್ತು ಫ್ರೆಂಡ್ಸ್. ಇವತ್ತು ಫುಲ್ಲು ಮಾರ್ನಿಂಗಿಂದ ಕೋಲ್ಡೇ ಇದೆ. ಅಮ್ಮ ಪುಟ್ಟಕ್ಕೂ ಬಟ್ಟೆ ಇದ್ವಲ್ವ, ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ನೋಡಿ, ಅದೊಂದು ಕ್ಲಿಪ್ಪಿಂಗ್ನಾಗ ತೊಗೊಂಡೆ. ಅದಾದಮೇಲೆ ಕಾಳು ನೆನೆ ಹಾಕಿದ್ರು ನಿನ್ನೆ ನೈಟು. ಆ ಕಾಳು ನೆನೆಸ್ಕೊಂಡು ನೆನೆ ಹಾಕಿದ್ವಿ ಅಲ್ವ, ಚೆನ್ನಾಗಿ ನೆಂದಿತ್ತು. ಅದು ಮಾರ್ನಿಂಗ್ ನಾನು ಹಸ್ಬೆಂಡು ತಿಂತಾಯಿದ್ವಿ. ನೋಡಿ, ಅವ್ರು ತಿನ್ನಲ್ಲ, ಸ್ವಲ್ಪ 1-2 ಸಾರಿ ತೊಗೊತಾರೆ ಅಷ್ಟೇ. ಹಾಗೆ ನಾನು ಮಾತಾಡ್ಕೊತ ತಿಂತಾಯಿದ್ದೆ. ನೋಡಿ ಫ್ರೆಂಡ್ಸ್, ತಿನ್ನಬೇಕು ಫ್ರೆಂಡ್ಸ್, ಹೆಲ್ತಿಗೆ ಒಳ್ಳೆಯದು. ಬಟ್ ನಾನು ಜಾಸ್ತಿ ತಿನ್ನೋದಿಲ್ಲ. ಮತ್ತು ಹಸ್ಬೆಂಡು ಟಿಫನ್ ಹಾಕ್ಕೊಡು ಅಂದರು, ಟಿಫನ್ ಹಾಕ್ಕೊಟ್ಟೆ. ಅದಾದಮೇಲೆ ಪುಟ್ಟಕ್ಕ ಇಲ್ಲಿ ರಾಗ ಮಾಡ್ತಾಯಿದ್ಲು. ನೋಡಿ, ಮತ್ತು ಏಕೆ ರಾಗ ಮಾಡ್ತಾಯಿದ್ದಾಳೆ ಅಂತ. ಮತ್ತೆ ಹೇಳಮ್ಮ ಗುಂಡಮ್ಮ. ಇಲ್ಲಿ ನೋಡಿ ಫ್ರೆಂಡ್ಸ್, ನಿನ್ನೆ ಬಂದಿರಲಿಲ್ಲ ಅಕ್ಕ ಬಟ್ಟೆ ಒಗೆಯೋದಕ್ಕೆ, ಇವಾಗ ಬಂದಿದ್ದಾಳೆ. ಅದಕ್ಕೆ ನಿನ್ನೆಗೂ ಇವತ್ತಿನೂ ಸೇರಿಸಿ ಬಟ್ಟೆ ನೆನೆ ಇಡ್ತಾ ಇದ್ದೀನಿ. ನೋಡಿ, ಹಸ್ಬೆಂಡಿನೂ ಜಾಸ್ತಿ ಇದ್ದಾವೆ, 3 ಆಗಿದ್ದಾವೆ ಫ್ರೆಂಡ್ಸ್, ಜಾಸ್ತಿನೇ ಇದ್ದಾವೆ. ಇವಾಗ ಅಕ್ಕ ಹೇಳಿದ್ರು ನೆನ್ನೆನೆ, ನಾನು ಬರೋದಿಲ್ಲ, 2 ದಿನ ಒಂದೇ ದಿನ ಹೋಗ್ಕೊಡ್ತೀನಿ ಅಂತ. ಇನ್ನೂ ಇದ್ದಾವೆ ಬಟ್ಟೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವೇ ನೆನೆ ಇಡ್ತಾ ಇಲ್ಲ, ವಾತಾವರಣ ಕೋಲ್ಡ್ ಇದೆ ಅಲ್ವಾ, ಅದಕ್ಕೆ ಇವತ್ತೊಂದು ಸ್ವಲ್ಪ ನಾಳೆ ಒಂದು ಸ್ವಲ್ಪ ಇಟ್ಟರೆ ಆಯಿತು ಅಂತ ಅಂದ್ಕೊಂಡು ಇಷ್ಟೇ ನೆನೆ ಇಡ್ತಾ ಇದ್ದೀವಿ. ನೋಡಿ, ಕೋಲ್ಡ್ ಇದೆ ನೋಡಿ ಫ್ರೆಂಡ್ಸ್. ಪಾಪು ಬಟ್ಟೆ ಅಲ್ಲಿದೆ, ಅಮ್ಮ ಒಂದು ಸ್ವಲ್ಪ ಒಗ್ದಾಕಿದ್ದಾರೆ ಪಾಪು ಬಟ್ಟೆ. ನಮ್ಮವಿದ್ದಾವೆ ನೋಡಿ. ಈಗ ಫ್ರೆಂಡ್ಸ್, ಏನು ಗೊತ್ತಾ, ಇದರಲ್ಲಿ ನೆನೆ ಇಟ್ಟಿದ್ನಲ್ವ, ಅದು ಡೈಲಿ ನೆನೆ ಇಡೋ ಥರ ಇಟ್ಬಿಟ್ಟಿದ್ದೀನಿ. ಬಟ್ ಅದರಲ್ಲಿ ಇವಷ್ಟು ಬಟ್ಟೆ ಇಡ್ಸಲ್ಲ, ಅದಕ್ಕೆ ಮತ್ತೆ ಇದರಲ್ಲಿ ಇನ್ನೊಂದು ಕೆಲಸ ಮಾಡಿದ್ದೀನಿ. ನನ್ನ ಕೆಲಸ 2 ಕೆಲಸ ನೋಡಿ ಫ್ರೆಂಡ್ಸ್. ಇಲ್ಲಿ ಹಸ್ಬೆಂಡ್ಗೆ ಟೀ ಮಾಡೋದಕ್ಕೆ ಇಟ್ಟಿದ್ದೆ, ಅದು ಏನಾಗಿದೆ ನೋಡುವ, ಕುದೀತಾ ಇದೆ ನೋಡಿ. ನೋಡಿದ್ರಲ್ವ ಪುಟ್ಟಕ್ಕ ಯಾವ ರೀತಿ ರಾಗ ಮಾಡ್ತಾಳೆ ಅಂತ. ಹಾಗೆ ಇಲ್ಲಿ ನೈಟು ಊಟಕ್ಕೆ ನಿನ್ನೆ ನೈಟು ಜೀರೋ ರೈಸ್ ಮಾಡಿದ್ವಿ. ಅದಕ್ಕೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ನೋಡಿ. ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಜೀರಿಗೆ ಹಾಕಿ ಚಟ್ಪಟ ಆದಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಕಡಲೆಬೇಳೆ ಹಾಕಿ ಸ್ವಲ್ಪ ಅಂದರೆ ಸ್ವಲ್ಪನೇ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಜಾಸ್ತಿ ಏನು ಹಾಕ್ತಾಯಿಲ್ಲ. ಯಾಕಂದರೆ ಅದು ತುಂಬ ಖಾರ ಇದೆ, ಖಾರ ಜಾಸ್ತಿ ತಿನ್ನಬಾರ್ದಲ್ವ, ಪಾಪು ಇದೆ, ಅದಕ್ಕೆ ಖಾರ ಇತ್ತು ಅಂತ ಸ್ವಲ್ಪ ಕಮ್ಮಿನೇ ಹಾಕಿದ್ವಿ. ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಉಪ್ಪು ಹಾಕಿದ ಮೇಲೆ ಕರಿಬೇವು ಹಾಕಬೇಕು ನೋಡಿ. ಕರಿಬೇವು, ಕೊತ್ತಂಬರಿ, ಶೇಂಗಾನೂ ಹಾಕಬೇಕಿತ್ತು, ಬಟ್ ನಮ್ಮ ಹತ್ರ ಶೇಂಗಾ ಇರಲಿಲ್ಲ. ಇದಕ್ಕೆ ಇನ್ನೂ ಗೋಡಂಬಿ ಹಾಕ್ತಾರೆ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಗೋಡಂಬಿ ಇರಲಿಲ್ಲ, ಅದಕ್ಕೆ ಇದ್ದದ್ರಲ್ಲೇ ಮಾಡಿದರೆ ಆಯಿತು ಅಂತ ಅಂದ್ಕೊಂಡು ಇಷ್ಟೇ ಹಾಕಿದ್ವಿ. ಮಗಳು ಇಲ್ಲೇ ಇದ್ದಾಳೆ, ವಾಯ್ಸ್ ಕೊಡ್ತಾಯಿದ್ದೀನಿ. ಹಠ ಮಾಡ್ತಾ ಇದ್ದಾಳೆ, ನಿದ್ದೆ ಬಂದಿದೆ, ಅದಕ್ಕೆ ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ವಲ್ವ, ಅದು ಈರುಳ್ಳಿ ಹಾಕಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಸ್ಪೂನಿಂದ ಫ್ರೈ ಮಾಡಬೇಕಾಗತ್ತೆ ನೋಡಿ. ಸ್ಪೂನಿಂದ ಚೆನ್ನಾಗಿ ಫ್ರೈ ಮಾಡಬೇಕು. ಉಪ್ಪು ಎಲ್ಲ ನೀಟಾಗಿ ಕಲಿಬೇಕಲ್ವ, ಅದಕ್ಕೆ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಎಲ್ಲ ಆದಮೇಲೆ ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ವ, ಈರುಳ್ಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಒಂದೇ ಈರುಳ್ಳಿ ತೊಗೊಂಡಿದ್ದೀನಿ, ಜಾಸ್ತಿ ಏನು ಈರುಳ್ಳಿ ತೊಗೊಂಡಿಲ್ಲ. 3 ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಗೋಡಂಬಿ ಹಾಕಬೇಕು, ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಹೇಳ್ಬೇಕಂದ್ರೆ. ಬಟ್ ಗೋಡಂಬಿ ಇರಲಿಲ್ಲ ಅಲ್ವಾ, ಅದಕ್ಕೆ ಹಾಕಿಲ್ಲ ಅಷ್ಟೇ. ಏನಿರುತ್ತೆ ಮನೇಲಿ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಸಂಸಾರ ಅಲ್ವಾ ಫ್ರೆಂಡ್ಸ್. ಅದು ಬೇಕು ಇದು ಬೇಕು ಅಂದರೆ ಅದು ಆಗೋದಿಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೇ ಲೈಫು ಚೆಂದ ಇರುತ್ತೆ ನೋಡಿ, ನಾನು ಹೇಳೋದ ಪ್ರಕಾರ.
ನಾನು ಮಾತ್ರ ಏನಿರುತ್ತೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಅದು ಬೇಕು ಇದು ಬೇಕಂತ ಮನೇಲಿ ಕಂಡೀಷನ್ ಮಾಡೋದಿಲ್ಲ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡ್ಬೋದು ನೀವು. ಇವಾಗ ಫೈನಲ್ ಆಗಿ ರೆಡಿ ಆಗ್ತಾ ಬಂತು. ಈ ಕಡೆ ರೈಸು ಇಟ್ಟಿದ್ದೆ ಫ್ರೆಂಡ್ಸ್ ಕುಕ್ಕರಲ್ಲಿ. ರೈಸು ಒಂದು ಸ್ವಲ್ಪ ತಕ್ಕೊತಾ ಇದ್ದೀನಿ, ಯಾಕೆ ಅಂದರೆ ಸ್ವಲ್ಪ ಖಾರ ಜಾಸ್ತಿ, ಇದು ಹುಳಿ ಕಮ್ಮಿ ಆಯಿತು ಅಂದರೆ ಆಮೇಲೆ ರೈಸ್ನ ಮೊಸರನ್ನ ಊಟ ಮಾಡ್ಬೋದು ಅಂತ ತಕ್ಕೊತಾ ಇದ್ದೀನಿ. ಈ ಕಡೆ ಫೈನಲ್ ಆಗಿ ಜೀರಾ ರೈಸ್ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಜಾಸ್ತಿ ಎಣ್ಣೆ ಆಯಿತು ಅಂತ ಅಂದ್ಕೊತೀನಿ. ಇದು ದೋಸೆಗೆ ನೆನೆ ಹಾಕಿದ್ವಿ, ಅದೊಂದು ಕ್ಲಿಪ್ಪಿಂಗ್ನ ತೊಗೊಂಡೆ ನೋಡಿ. ಇಲ್ಲಿ ನೋಡ್ಬೋದು ರೈಸ್ ಸ್ವಲ್ಪ ತಕ್ಕೊಂಡು ಇಟ್ಕೊಂಡಿದ್ದೀನಿ. ಅದು ತಣ್ಣಗಾದರೆ ಮೊಸರನ್ನ ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಬಿಸಿದು ಮೊಸರನ್ನ ಊಟ ಮಾಡ್ಬಾರ್ದಲ್ವ. ಹಾಗೆ ಇಲ್ಲಿ ಇದು ನೆನೆ ಹಾಕಿದ್ದೆ ನೋಡಿ, ಏನಂದರೆ ಕೊಬ್ಬರಿ ನಾಳೆ ಚಟ್ನಿಗೆ ಬೇಕಲ್ವ, ಅದಕ್ಕೆ ಕೊಬ್ಬರಿ ನೀರಲ್ಲಿ ಹಾಕಿ ನೆನೆಯೋದಕ್ಕೆ ಬಿಟ್ಟಿದ್ದೆ. ಇವಾಗ ಫೈನಲ್ ಆಗಿ ಇದನ್ನು ಏನಂದರೆ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ವ ಜೀರಾ ರೈಸ್ನ, ವೈಟ್ ರೈಸ್ ಹಾಕ್ಬಿಟ್ಟು ಕಲಸೋಕೆ ಇಡ್ತಾ ಇದ್ದೀನಿ. ಹಸ್ಬೆಂಡೂ ಇದ್ದರು ಅಲ್ಲಿ ಸೈಡಿಗೆ, ನಿಮ್ಮನ್ನು ತೋರಿಸ್ತೀನಿ ಅಂತ ಅವ್ರಿಗೆ ಹೇಳ್ತಾ ಇದ್ದೆ. ಅವರು ಸುಮ್ಮನೆ ಬೇಡ ಅಂತಿದ್ರು. ಒಂದಲ್ಲ ಒಂದಿನ ತೋರಿಸ್ತೀನಿ ಫ್ರೆಂಡ್ಸ್, ಆ ಟೈಮ್ ಬರಲಿ, ಆದಷ್ಟು ಬೇಗ ತೋರಿಸ್ತೀನಿ, ಓಕೆನಾ. ಇವಾಗ ನೀಟಾಗಿ ಕಲಿಸ್ತಾ ಇದೆ ನೋಡಿ. ಅವರು ನಿಂಬೆಹಣ್ಣು ಹಿಂಡಿ ಕೊಡ್ತಾಯಿದ್ರು. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಜೀರಾ ರೈಸ್ ರೆಡಿ ಆಯಿತು. ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ, ಸೂಪರ್ ಆಗಿದೆ. ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ನೋಡಿ ಫ್ರೆಂಡ್ಸ್. ಫೈನಲ್ ಆಗಿ ಊಟ ಮಾಡ್ತಾ ಇದ್ದೀವಿ ನಾವು. ಇದು ನಮ್ಮಮ್ಮ ತೊಗೊಂಬಂದಿರೋ ಸ್ವೀಟ್ಸ್, ಸಖತ್ತಾಗಿದೆ ಫ್ರೆಂಡ್ಸ್. ಇದು ಅಂಗಡಿಗಿರೋ ಸ್ವೀಟ್ಸ್. ಓಕೆ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲಿವರೆಗೂ ನೆಕ್ಸ್ಟ್ ಇಂದಿನ ವೀಡಿಯೋಸ್ ನೋಡಿಕೊಂಡು ಕಮೆಂಟ್ ಮಾಡಿ ಫ್ರೆಂಡ್ಸ್.